ಜೆ ಸಿ ದ ಯೂನಿವರ್ಸಿಟಿ ಅಂದರೆ ಇಲ್ಲಿ ಎಲ್ಲ ಥರದ ಸಿನಿಮಾಗಳಿಗೂ ಜಾಗ ಇದೆ ಆ್ಯಂಡ್ ಬಹಳಷ್ಟು ಪ್ರತಿಭೆಗಳಿಗೆ ಸ್ಪೇಸ್ ಇದೆ ಇವತ್ತು ಚಿತ್ರರಂಗದಲ್ಲಿ. ಸೊ ನನಗೆ ಪ್ರಖ್ಯಾತು ಬಹಳ ವರ್ಷಗಳಿಂದ ಗೊತ್ತಿದ್ದಂಥ ಹುಡುಗ. ನಾನು ಭಾಳ ಯಂಗರ್ ಡೇಸಿಂದ ನೋಡಿದ್ದೀನಿ. ಆ್ಯಂಡ್ ಶಾಕುಂತಳೆ ಸಿಕ್ಕಳು ಸಾಂಗ್ ಇಟ್ಟಾದಾಗ್ಲೂ ಭಾಳ ಚಿಕ್ಕ ಹುಡುಗ. ಸೊ ನಾನು ಅಂದರೆ ನನಗೆ ಸಿಕ್ಕಿದಾಗ ಎಲ್ಲ ನಮಗೆಲ್ಲ ಬಹಳ ಅನಿಸೋದು ಅಂದರೆ ಒಳ್ಳೆ ಫೀಚರ್ಸ್ ಇದೆ, ಒಳ್ಳೆ ಕಣ್ಗಳಿದೆ, ಒಳ್ಳೆ ಪರ್ಸ್ನಾಲಿಟಿ, ಒಂದು ಒಳ್ಳೆ ಸಿನಿಮಾ ಅಂದರೆ ಅವ್ನ ಐಟು ಪರ್ಸ್ನಾಲಿಟಿಗೆ ಒಂದು ಮಾಸ್ ಅಪೀಲ್ ಇರೋವಂಥದ್ದು, ಒಂದು ಇಂಟೆನ್ಸ್ ಸಿನಿಮಾ ಬಿದ್ದರೆ ಸಖತ್ತಾಗಿ ಆಗುತ್ತಲ್ವಾ ಅಂತ. ಅಂದರೆ ಯೂಶ್ವಲಿ ನನಗೊಂದಿಷ್ಟು ಟ್ಯಾಲೆಂಟ್ಗಳನ್ನ ನೋಡಿದಾಗೆಲ್ಲ ಅನಿಸುತ್ತೆ ಇವ್ರನ್ನ ಪಿಕ್ ಮಾಡಿದ್ರೆ ಅಂತ ಹೇಳಿ. ಹಾಗೆ ಆ್ಯಂಡ್ ಈವನ್ ಅದು ರೈಟರ್ಸ್ ಆಗಲಿ ಡೈರೆಕ್ಟರ್ಸ್ ಆದ್ರೂ ಅಷ್ಟೇ. ಸೊ ಹಾಗೆ ನನ್ನ ಹೆಡ್ ಬುಷ್ ನಾನು ಕೆಲಸಗಳಲ್ಲಿದ್ದಾಗ ಪ್ರಖ್ಯಾತ್ ಕೆ ಎಮ್ ವಿ ಚೇತನ್ ಜಯರಾಮ್. ಸೊ ನನಗೆ ಚೇತನ್ ಅವ್ರ ಕತೆ ಹೇಳೋದು ಕೇಳಿದಾಗ ಓಕೆ, ಈ ವರ್ಲ್ಡ್ ಬಹಳ ಚೆನ್ನಾಗಿ ಗೊತ್ತಿರೋವಂಥ ಮನುಷ್ಯ ಅಂತ ಅನಿಸ್ತು. ಆ್ಯಂಡ್ ಒಂದು ಭಾಳ ಒಳ್ಳೆ ಕನ್ವಿಕ್ಷನ್ ಇತ್ತು. ಸೊ ಒಂದು ಅಂದರೆ ಪ್ರತಿಭೆಗಳು ಅಂದರೆ ಒಂದು ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾದಾಗ ಐ ಥಿಂಕ್ ನಾವೊಂದು ಧೈರ್ಯ, ಒಂದು ರಿಸ್ಕನ್ನು ತೊಗೊಂಡಾಗಲೇ ಐ ಥಿಂಕ್ ಅದು ಬೇರೆ ಥರದ್ದು ಏನಾದ್ರು ಒಂದು ಡಿಫ್ರೆನ್ಸ್ ಮಾಡೋಕ್ಕೆ ಸಾಧ್ಯ. ಹಂಗಿದ್ದಾಗಲೇ ಎಲ್ಲ ಬಹಳ ದೊಡ್ಡದಾಗಿ ಏನೇನೋ ಪ್ರಾಜೆಕ್ಟ್ಗಳು ಆಗಿರೋದು. ಸೊ ಆ ಥರ ನನಗೆ ಜೆ ಸಿ ಶುರುವಾಗಿದ್ದು. ಆ್ಯಂಡ್ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಯೂಶ್ವಲಿ ಅಂಡರ್ವರ್ಲ್ಡ್ ಸಿನಿಮಾಗಳು ಅಂತ ಅಂದಾಗ ಒಂದು ನಿಮಗೆ ಕ್ರೌರ್ಯ, ವಯಲೆನ್ಸ್ ಅದ್ರ ಕಡೆಗೆ ಇರುತ್ತೆ. ಇಲ್ಲಿ ಅದನ್ನು ಮೀರಿದಂಥ ವಿಷಯಗಳನ್ನ ಬಹಳ ಚೆನ್ನಾಗಿ ಚೇತನ್ನು ಸ್ಕ್ರಿಪ್ಟಲ್ಲಿ ಕಟ್ಟಿದ್ರು. ಆ್ಯಂಡ್ ಅಷ್ಟೇ ಚೆನ್ನಾಗಿ ಅದನ್ನು ವಿಜುವಲಿ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಇವತ್ತಿಗೆ ಐ ಥಿಂಕ್ ಬಹಳ ಬೇಗ ಅದ್ರ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾರಲ್ವ ಹುಡುಗರು. ಸಣ್ಣ ವಿಷಯಗಳು, ಈವನ್ ಯಂಗರ್ ಡೇಸಲ್ಲಿ ನಾವು ಕೂಡ ಜಗಳಾಡಿದ್ದೀವಿ. ನಾವೂ ಯಾರಾದರೂ ಬಂದಾಗ ನಮಗೆ ಒಂದು ಸಣ್ಣ ಗಲಾಟೆ ಶುರು ಆದರೆ ಏನೋ ನಡೆಸ್ತೀಯ ಅಂತ ಕೇಳ್ಬಿಡ್ತಾಯಿದ್ವಿ. ಬಟ್ ಒಂದು ಸಣ್ಣ ಟೆಂಪರ್ಮೆಂಟು ನಿಮ್ಮನ್ನು ಎಲ್ಲಿವರೆಗೂ ಕರ್ಕೊಂಡು ಹೋಗ್ಬೋದು ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಜುಡಿಷಿಯಲ್ ಕಸ್ಟಡಿ ಅನ್ನೋದೇನಿದೆಯಲ್ಲ, ಜೈಲ್ ಅನ್ನೋದು, ಅದು ಅಷ್ಟು ಈಸಿ ಅಲ್ಲ. ಅದು ಅಲ್ಲಿ ಒಳಗೆ ಹೋಗಿ ಬಂದಿರೋರಿಗೆ ಐ ಥಿಂಕ್ ಅದು ಅದರದ್ದು ಅನುಭವ ಆಗಿರುತ್ತೆ. ಎಲ್ಲಾದರೂ ಒಂದು ಮನೆಯಲ್ಲಿ 4 ಗೋಡೆ ಮಧ್ಯ ಒಂದಿನ ನಮ್ಮನ್ನು ಕೂಡಾಕಿದ್ರೇ ನಮ್ಗೆ ಇರೋಕ್ಕಾಗಲ್ಲ, ಒಂದು ಸಫಕೇಷನ್ ಶುರುವಾಗುತ್ತೆ. ಅಂಥದ್ರಲ್ಲಿ ಜೈಲ್ ಅನ್ನೋದೇನಿದೆ, ಆ ವ್ಯವಸ್ಥೆ ಏನಿದೆಯಲ್ಲ, ಅದು ಬಹಳ ಕಷ್ಟದ್ದು, ಬಹಳ ಕೆಟ್ಟದ್ದು. ಅಂದರೆ ಆ್ಯಕ್ಚುಲಿ ಪರಿವರ್ತನೆಗಿರುವಂಥ ಒಂದು ಜಾಗ ಅದು. ಆಗಲೇ ನಿರ್ದೇಶಕರು ಹೇಳ್ದಂಗೆ ಅಲ್ಲಿಂದ ಬರೋದರಲ್ಲಿ 2 ಥರ ಹೇಳ್ತಾರೆ ಜನ ಅಂತ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಒಂದು, ಮತ್ತೆ ನಾನು ಈ ಜೀವನದಲ್ಲಿ ಈ ಕಡೆ ತಲೆ ಹಾಕಲ್ಲಪ್ಪ ಅಂತ. ಅಂದರೆ ಅವ್ನು ಪರಿವರ್ತನೆ ಆಗಿದ್ದಾನೆ ಮನುಷ್ಯ ಅಂತ. ಅಂದರೆ ನಾನು ಸೊಸೈಟಿಲಿ ನಾನು ಆರಾಮಾಗಿ ಸ್ವತಂತ್ರ ಎಲ್ಲದಕ್ಕಿಂತ ದೊಡ್ಡದು ಅಂತ. ಇನ್ನೊಂದು, ಅವ್ರಿಗೆ ಮೋಸ್ಟ್ಲಿ ಅದು ಕಾಮನ್ ಆಗಿಬಿಡುತ್ತೆ ಅಲ್ಲಿಂದ ಬೇರೆ ಥರದ ಇನ್ಫ್ಲೂಯೆನ್ಸ್ ಆಗಿ ಬಂದಿರೋರಿಗೆ. ಸೊ ನನಗೆ ಅದು ಅವ್ರ ಥಾಟ್ಗಳು ಭಾಳ ಇಷ್ಟ ಆಯಿತು. ಅಂದರೆ ಆ ಜಗತ್ತು ಇಟ್ಕೊಂಡು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಜೆ ಸಿ ಅನ್ನೋ ಒಂದು ಸಿನಿಮಾ ಕೂಡ ನೋಡಿದ್ದೀನಿ. ಖಂಡಿತ ಕಾನ್ಫಿಡೆಂಟಾಗಿ ಪ್ರೇಕ್ಷಕರ ಮುಂದೆ ಬಂದು ಈ ಥರದೊಂದು ಸಿನಿಮಾ ಇದೆ ಬನ್ನಿ ಅಂತ ಕರಿಬೋದಂಥ ಸಿನಿಮಾ. ಆ್ಯಂಡ್ ಪ್ರತಿಯೊಬ್ಬರ ಕೆಲಸ, ಅದು ಸಿನಿಮಾಟೋಗ್ರಫರ್ ಆಗಲಿ ಅಥವಾ ನಮ್ಮ ಮಾಸ್ತಿಯವ್ರ ಸಂಭಾಷಣೆ ಆಗಲಿ, ಪ್ರತಿಯೊಂದೂ ಆ್ಯಂಡ್ ಆ್ಯಕ್ಟರ್ಸ್ ಎಲ್ಲರೂ ಬಹಳ ಅದ್ಭುತವಾಗಿ ಸಿನಿಮಾನ ಎತ್ಕೊಂಡೋಗಿದ್ದಾರೆ. ಆ್ಯಂಡ್ ಐ ಥಿಂಕ್ ಚೇತನ್ನು, ಪ್ರಖ್ಯಾತ್ ಎಲ್ರಿಗೂ ಆ್ಯಂಡ್ ಭಾವನಾ ಎಲ್ರಿಗೂ ಬಹಳ ಒಳ್ಳೆಯ ಭವಿಷ್ಯ ಇದೆ. ಸೊ ಚಿತ್ರರಂಗದಲ್ಲಿ ಜಾಗ ಇದೆ, ಎಲ್ಲರೂ ಬರಲಿ, ಚೆನ್ನಾಗಾಗಲಿ. ಆ್ಯಂಡ್ ಐ ಥಿಂಕ್ ಈ ಥರದ್ದು ಸಿನಿಮಾಗಳು ಅಂದರೆ ಪ್ರತಿಭೆಗಳು ಬಂದಾಗಲೇ ಅದು ಹೊಸದೇನೋ ಆಗೋದಲ್ವ. ಈಗ ಎಲ್ಲೋ ಭಾಳಷ್ಟು ಈಗ ಒಂದು ಕಡೆ ನಾನು ಯೋಚನೆ ಮಾಡಿದಾಗ, ಈಗ ನಾವೆಲ್ಲ ಬಂದಾಗ ಎಷ್ಟು ಜನ ಬಂದ್ರಲ್ಲ, ಇವತ್ತು ಎಷ್ಟು ಜನ ಇದ್ದೀವಿ ಅಂತೆಲ್ಲ ಯೋಚನೆ ಮಾಡಿದ್ರೆ ಒಂದೊಂದು ಸರಿ ಭಯ ಆಗುತ್ತೆ ಇಂಡಸ್ಟ್ರಿ ಬಗ್ಗೆ. ಸೊ ಯಂಗ್ ಟ್ಯಾಲೆಂಟ್ಸು ಬರ್ತಿರಬೇಕಾದ್ರೆ ಅವ್ರಿಗೆ ಖಂಡಿತ ಜಾಗ ಮಾಡಿಕೊಡ್ಬೇಕು. ಆ್ಯಂಡ್ ಪ್ರೇಕ್ಷಕರು ಕೂಡ ಅವ್ರಿಗೆ ಅವಕಾಶಗಳನ್ನ ಕೊಡಬೇಕು. ಆ್ಯಂಡ್ ತುಂಬ ಕಾನ್ಫಿಡೆಂಟಾಗಿ ಜೆ ಸಿಗೆ ನಾನು ಇನ್ವೈಟ್ ಮಾಡ್ತೀನಿ. ಅಂದರೆ ಈ ಥರದ ಸಿನಿಮಾನ ನೋಡೋ ಅಂಥ ಪ್ರೇಕ್ಷಕರು ಯಾರಿದ್ದಾರೆ ಅವ್ರುಗಳಿಗೆ ಖಂಡಿತ ಬಹಳ ಚೆನ್ನಾಗಿ ಇಷ್ಟ ಆಗುವಂಥ ಸಿನಿಮಾ ಜೆ ಸಿ ಆಗುತ್ತೆ. ಹೀರೋ ಹೇಳ್ತಾ ಇದ್ರು ಜಾಸ್ತಿ ಕಾಸ್ಟ್ಲಿ ಅಂತ ಹೇಳಿದ್ರು. ಬಟ್ ನಾನು ಒಂದು ಅಂಶ ಗಮನಿಸಿದೆ, ಜೆ ಸಿ ಅಂತ ಅಂದರೆ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಐ ಥಿಂಕ್ ನೀವು ಓದಿದಲ್ಲಿ ಅಲ್ಲಿ ಕತೆ ಏನಾದರೂ? ಇಲ್ಲ, ಅದು ಎಸ್ ಜೆ ಸಿ, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಮ್ಮ ಕಾಲೇಜ್. ಅದು ಜೆ ಸಿ ಅನ್ನೋದು ಬಹಳ ಕಾಮನ್ ವರ್ಡ್. ಅದು ಜುಡಿಷಿಯಲ್ ಕಸ್ಟಡಿಗೆ, ಅದು ಡಿಪಾರ್ಟ್ಮೆಂಟಲ್ಲಿ ಅಥವಾ ಇದರಲ್ಲಿ ಅಲ್ಲ. ಜುಡಿಷಿಯಲ್ ಕಸ್ಟಡಿ ಅಂದರೆ ಜೆ ಸಿ ಅಂತ, ಅದನ್ನು ತುಂಬ ಕಾಮನ್ ವರ್ಡ್ ಅದು. ಸೊ ಇದು ಅಂದರೆ ದೇರ್ ಈಸ್ ಎ ಸ್ಟೂಡೆಂಟ್, ಬಟ್ ಈ ಕಥೆ ಬೇರೆ ಇದೆ. ಜೆ ಸಿ ಅನ್ನೋದು ಈಗ ಟಾಕ್ ಆಫ್ ದಿ ಸ್ಟೇಟ್ ಆಗಿರುವಂಥದ್ದು. ಸೊ ಎಲ್ಲೊಂದು ಕಡೆ ಒಂದಷ್ಟು ದೃಶ್ಯಗಳು ನೋಡಿದಾಗ ಚೇರಲ್ಲಿ ಕೂತು ಸಿಗರೇಟ್
ಹೊಡೆಯೋಕ್ಕಾರ ಒಂದು ದೃಶ್ಯಗಳು, ಸೊ ಅದೆಲ್ಲ ಬೇರೆ ರೀತಿ ಈ ಒಂದು ಸಂದರ್ಭದಲ್ಲಿ ಇಲ್ಲ ಇಲ್ಲ ಇದು ಯಾರಿಗೂ ಕನೆಕ್ಟೆಡ್ ಇಲ್ಲ. ಐ ಥಿಂಕ್ ಜೈಲ್ ವಿಜುವಲ್ಸಲ್ಲಿ ಈಗ ನಮ್ಮ ಪಾಪ್ಕಾರ್ನ್ ಮಂಕಿ ಟೈಗರಿಂದ ಹಿಡಿದು ಎಲ್ಲೆಲ್ಲಿ ನಾವು ಜೈಲ್ ತೊಗೊಬಂದಿದ್ದೀವಲ್ಲ, ಅಥವಾ ನಮ್ಮ ಈಗ ಪ್ರೇಮ್ ಸರ್ ಮಾಡಿರೋ ಸಿನಿಮಾಗಳಿಂದ ಜೈಲ್ ಎಲ್ಲೆಲ್ಲಿ ಬಂದಿದೆ ಎಲ್ಲ ಕಡೆ ಆ ಥರದ ವಿಜುವಲ್ಸ್ ಭಾಳ ಕಾಮನ್ ಆಗಿ ಬರುತ್ತೆ. ಸೊ ಆ್ಯಂಡ್ ಐ ಥಿಂಕ್ ಚೇತನ್ ನೋಸ್ ದಟ್ ವರ್ಲ್ಡ್ ಬೆಟರ್. ಸೊ ಆ ಥರ ಬೇರೆ ಯಾವುದೇ ಏನೋ ಆ್ಯಂಗಲಲ್ಲಿ ಅಂದರೆ ಏನೂ ಇಲ್ಲ. ಸೊ ದುಡ್ಡಿದ್ದವ್ರಿಗೆ ಜೈಲು ಅಂದರೆ ಜಾಸ್ತಿ ಕಾಸ್ಟ್ಲಿ ಅಂದರೆ ಐ ಥಿಂಕ್ ವ್ಯವಸ್ಥೆ ಸಿಸ್ಟಮನ್ನು, ಅಂದರೆ ಈಗ ಆರ್ಟ್ದು ಉದ್ದೇಶ ಅದೇ ಅಲ್ಲ, ಎಷ್ಟೊಂದು ಸರಿ ಸಿಸ್ಟಮಲ್ಲಿ ಏನಿದೆ ಅದನ್ನು ತೆಗೆದು ಹಂಗೆ ಅದನ್ನು ಅಡ್ರೆಸ್ ಮಾಡೋದು. ಸೊ ಜೈಲಿನ ವ್ಯವಸ್ಥೆ ಬಗ್ಗೆ ಮಾತಾಡಿದ್ದಾರೆ. ಇವಾಗ ಜೈಲಿನ ವ್ಯವಸ್ಥೆ ಅವ್ಯವಸ್ಥೆಗಳ ಬಗ್ಗೆ ಬಹಳ ಡಿಸ್ಕಷನ್ ನಡೀತಾ ಇದೆಯಲ್ಲ, ಜೈಲಲ್ಲಿ ಏನೇನು ನಡೀತಾ ಇದೆ ಅನ್ನೋದು. ಸೊ ಅದನ್ನ ಇಟ್ಕೊಂಡೇ ಕತೆ ಮಾಡಿದ್ದಾರೆ ಅವರು. ಆ್ಯಂಡ್ ಇವಾಗ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ನಡೀತಾ ಇದೆ. ಬಟ್ ನನಗೆ ಕತೆ ಹೇಳಿ ಒಂದು 2.5-3 ವರ್ಷ ಆಗಿದೆ ಅವ್ರ ಕತೆ ಹೇಳಿ. ಸೊ ಮತ್ತೊಂದು ಕಡೆ